ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಇವತ್ತು ಏನು ಮಾಡ್ತಾ ಇರೋದು? ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾ ಇದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ. ಬಟ್ ಬೆಳ್ಳುಳ್ಳಿ ಏನು ಕಾಣಿಸ್ತಾ ಇಲ್ಲ ಅದರಲ್ಲಿ. ಬೆಳ್ಳುಳ್ಳಿನೆಲ್ಲ ಕಾಣಿಸಂಗ್ ಬಿಡ್ತಾರೆ. ಆಕ್ಚುಲಿ ಇವ್ರು ಯಾರು ಗೊತ್ತಲ್ಲ ನಿಮಗೆಲ್ಲ? ಇವರು ಕಾಮಿಡಿ ಕಿಲಾಡಿಯಲ್ಲಿ ಕಂಟೆಸ್ಟೆಂಟ್ ಆಗಿದ್ದವರು. ಇವತ್ತು ಬೆಳ್ಳುಳ್ಳಿ ಕಬಾಬ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಪೆಪ್ಪರ್ ಚಿಕನ್ನಿಗೆ ತುಂಬಾ ಫೇಮಸ್. ಇವರು ಇವತ್ತು ಫಸ್ಟ್ ಟೈಮು ಬೆಳ್ಳುಳ್ಳಿ ಕಬಾಬ್ನ ಮಾಡಿ ನಮಗೆ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ಹೊಸದಾಗಿ ಹೊಸ ರೆಸಿಪಿನ ಟ್ರೈ ಮಾಡ್ತಾ ನೋಡಿ. ಹೆಂಗಿದೆ ನೋಡಿ ಚಿಕನ್ ನೋಡಿ. ಹಸಿದೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಈಗ ಅರ್ಥ ಆಗ್ತಿದೆ. ನೋಡುದಲ್ಲ, ಈಗ ರೆಡಿ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಸರ್, ಏನೇನೆಲ್ಲ ಹಾಕಿದ್ದೀರಾ ಇದರಲ್ಲಿ? ಅದೆಲ್ಲ ಸೀಕ್ರೆಟ್ ರೆಸಿಪಿನಲ್ಲಿ ಹೇಳಕ್ಕಾಗಲ್ಲ ಸರ್. ನೀವು ಹೇಳಲಿಲ್ಲ ಅಂದ್ರೆ ನಮ್ಮ ಆಡಿಯನ್ಸಿಗೆಲ್ಲ ಗೊತ್ತಾಗುತ್ತೆ ಹೇಗೆ? ಮತ್ತೆ ಇಲ್ಲ, ಫಸ್ಟ್ ಇದು ನಾವು ಮಾಡ್ತೀವಿ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಎಲ್ಲರೂ ಚೆನ್ನಾಗಿದ್ರು ಅಂತಂದ್ರೆ ನಾವು ಇದನ್ನ ರೆಸಿಪಿಯಾಗಿ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಈಗ ನೀವು ನಮ್ಮೇಲೆ ನಮ್ಮನೆಗೆ ಕರ್ಸಿರೋ ಉದ್ದೇಶ ಏನು ಅಂತಂದ್ರೆ ನಮ್ಮೇಲೆ ಪ್ರಯೋಗ ಮಾಡೋದು ಅಂತ ಹೇಳಿ. ಒಂಥರ ಲ್ಯಾಬ್ರೇಟರಿ ತರ ಕೆಲವು ಔಷಧಿಗಳನ್ನ ಇಲಿ ಮೇಲೆ ಪ್ರಯೋಗ ಮಾಡ್ತಾರಂತೆ. ಓಕೆ, ಇಲ್ಲಿ ನೋಡಿ, ಸಂತೋಷ್ ಅವರು ಇವತ್ತು ಫಸ್ಟ್ ಟೈಮ್ ಕಾಯಿ ತುರಿದು ಕೊಟ್ಟಿದ್ದಾರೆ ಅಡುಗೆ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಪ್ಯೂರ್ಲಿ ಇದು ಗಂಡು ಮಕ್ಕಳು ರೆಸಿಪಿ. ಇವತ್ತು ಪೂರ್ತಿ ಗಂಡು ಮಕ್ಕಳದೇ ಅಡುಗೆ. ಈಗ ಹಂಗಾರೆ ಇದನ್ನು ಬೇಗನೂ ನೀವೇ ಮಾಡ್ತೀರಿ ಹಾಗಾದ್ರೆ? ಕಲಿಸ್ತಿರೋದು ನೋಡಿದ್ರೆ ಆಕ್ಚುಲಿ ಇವತ್ತು ಈ ಡಿಶ್ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ನಮಗಂತೂ ಅನ್ನಿಸ್ತಾ ಇದೆ. ಏನೇನು ಹಾಕಿದಿರಿ ಅಂತ ಒಟ್ಟು ಹೇಳಲ್ಲ ಈಗ ನಮಗೆ. ಬೆಳ್ಳುಳ್ಳಿ ಕಬಾಬ್ ಅಲ್ಲಿ ಬೆಳ್ಳುಳ್ಳಿ ಪ್ರಧಾನವಾಗಿರುತ್ತೆ. ಓಕೆ. ಆಮೇಲೆ ಬೇರೆ ಏನು ಹಾಕಿದಿರಿ? ಹಸಿಮೆಣಸು. ಅದಕ್ಕೆ ಅದು ಗ್ರೀನ್ ಕಲರ್ ಬಂದಿದೆ. ಖಾರಕ್ಕೆ ಹಸಿಮೆಣಸು. ಆಮೇಲೆ ಇದು ಹಾಕಿರ್ತೀವಲ್ಲ, ಏನು ಕರಿಬೇವು ಹಾಕಿರ್ತೀವಲ್ಲ, ಅದು ಗ್ರೀನ್ ಕಲರ್ ಬಂದಿರುತ್ತೆ. ಹಸಿಮೆಣಸು, ಆಮೇಲೆ ನಿಂಬೆಹಣ್ಣು ಹಾಕ್ತೀವಿ ಹುಳಿಗೆ, ಆಮೇಲೆ ಉಪ್ಪು, ಆಮೇಲೆ ಅರಿಶಿನ ನಮ್ದು ಮಾಮೂಲು. ಸೊ ಅವನ್ನೆಲ್ಲ ಹಾಕಿ ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಎಲ್ಲಿ ನೋಡಿದ್ದು ಅಂತಂದ್ರೆ, ಚಂದ್ರು ಅವರು ಒಂದು ಇದನ್ನ ತೋರಿಸ್ತಾರೆ, ರೆಸಿಪಿ ತೋರಿಸ್ತಾರೆ. ಅವ್ರು ತುಂಬಾ ಫೇಮಸ್. ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆಲ್ಲ ಅವರೇ ಅಡುಗೆ ಮಾಡ್ಕೊಡ್ತಾರೆ, ಅವರೇ ರೆಸಿಪಿ ಕೊಡೋಂಥ. ಸೊ ಅವರು ತೋರಿಸಿದಂಥ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಹಿಂಗಾಗುತ್ತೆ ಅಂತ. ಇದು ಅವ್ರು ಹೇಳಿದಂಗೆ ಮಾಡಿದ್ದೀನಿ. ಅವ್ರು ಏನು ಕಲಿಸ್ಬೇಕಾದ್ರೆ ಏನೇನಿತ್ತು ಆ ಥರನೇ ಬಂದಿದೆ. ಸೊ ಇದನ್ನ ಏನು ಎಣ್ಣೆಲಿ ಬಿಟ್ಟು ಕರೆದಾದ್ಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ನೋಡಬೇಕು. ತಿಂದು ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ನೀವು ನನಗೆ ಕೊಡೋದಿಲ್ಲ ಹಾಗಾದ್ರೆ? ಅಂದ್ರೆ ರೆಸಿಪಿ ಹೆಂಗ್ ಬಂದಿದೆ ಅಂತ ಹೇಳ್ತೀನಿ. ಆಮೇಲೆ ಇದನ್ನ ತಿಂದಾದ್ಮೇಲೆ ಇವರೆಲ್ಲ ಏನಾದ್ರು ಅಂತ ಹೇಳ್ತೀನಿ. ಓ ಮೈ ಗಾಡ್. ಹಾಗೆ. ಓಕೆ ಓಕೆ ಓಕೆ. ಒಟ್ಟು ಅದನ್ನ ತಿಂದ ಮೇಲೆ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಇವತ್ತಿನ ರೆಸಿಪಿ ನಿಂತಿದೆ. ಅದ್ರ ಮೇಲೆ ನಾವು ಕೂರ್ತೀವಿ ಈಗ ಹೆಂಗೆ ಏನಂತೇಳಿ. ಮತ್ತೇನಿಲ್ಲ. ಇವರೊಬ್ರು ಕೆಲಸ ಏನ್ ಮಾಡ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದಾರೆ ಆಕ್ಚುಲಿ. ನೋಡಿ, ಇವರು ಅಪರೂಪಕ್ಕೊಂದ್ಸಿ ಈರುಳ್ಳಿ ಎಸ್ತಾ ಇದ್ದಾರೆ. ಅದು ಸಾಂಬಾರಿಗಂತೆ. ಯಾವ ಲೆವೆಲಿಗೆ ಎಸ್ತಾ ಇದ್ದಾರೆ ಅಂದರೆ ನಮ್ಮ ಸಾಹಿತ್ಯ ನಿಂತ್ಕೊಂಡು ನಗು ಅಷ್ಟು ಜೋರಾಗಿ ಎಸ್ತಾ ಇದ್ದಾರೆ. ಹೆಂಗ್ ಬೇಕಂಗೆಲ್ಲ ಎಸ್ತಾ ಇದ್ದಾರೆ. ಅದಲ್ಲ ಮಗ, ಕರಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ನಾವು ಒಂದು ರೆಸಿಪಿ ಆಗಲೇ ತೋರಿಸಿದ್ವಿ. ಈಗ ಇನ್ನೊಂದು ರೆಸಿಪಿ ಮಾಡಬೇಕು ಅಂತ ಹೊರಡ್ತಾ ಇದ್ವಿ. ಇವರು ಮಾನಸ ಅಂತ, ಇವರು ಕರಿ ಮಾಡ್ತೀನಿ ಅಂತ ಬಂದು ಪಾತ್ರೆಯಲ್ಲಿ ಸೌಟ್ ಅಲ್ಲಾಡ್ತಿದ್ದಾರೆ. ನೀವು ನೋಡಿದ್ರಾಗಲೇ. ಕರಿ ಮಾಡೋಕ್ಕೆ ಹೋಗಿ ಬಿಳಿಯಾಗ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ನಾವಿದ್ದೀವಿ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ನೋಡ್ರಿ, ಚಿಕನ್ ಹಾಕಿದ್ದಾರೆ. ಅದು ಈರುಳ್ಳಿಯಿಂದ ಬೇಯಿಸ್ಕೊಂಡು ಚಿಕನ್ ಹಾಕ್ಕೊಂಡು ಸರಿಯಾಗಿ ಹೋಗ್ತಾ ಇದ್ದಾರೆ. ಸೊ ನೋಡ್ರಿ, ಅಂದರೆ ಹಿಂದಿ ಸೀರಿಯಲಲ್ಲಿ ನೋಡಿರ್ತೀರಿ, ಅಂದರೆ ಸೀರಿಯಲ್ಗಳಲ್ಲಿ ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡ್ತಿರ್ತಾರೆ, ಮೇಕಪ್ ಮಾಡ್ಕೊಂಡು ಮಲ್ತಿರ್ತಾರೆ. ಸೊ ಆ ಥರ ಇವರು ಕೂಡ ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡೋದು, ಆಮೇಲೆ ಮೇಕಪ್ ಮಾಡ್ಕೊಂಡು ಮಲಗೋದು ರಾತ್ರಿ ಹೊತ್ತು. ಹಿಂದಿ ಸೀರಿಯಲ್ಗಳನ್ನು ನೋಡಿ, ಅದು ಈಗ ಕನ್ನಡದಲ್ಲೂ ಬರ್ತಾ ಇದ್ದಾವೆ, ಅದನ್ನು ಗಮನಿಸ್ತಾ ಇದ್ದಾರೆ. ಸೊ ನೋಡಿ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಅಂತ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ.
ನೋಡಿ ಫ್ರೆಂಡ್ಸ್, ಎಣ್ಣೆ ಕುದೀತಾ ಇದೆ, ಇಲ್ಲ ಕಾಯ್ತಾ ಇದೆ. ಏನಕ್ಕೆ ಅಂತಂದರೆ ಪೆಪ್ಪರ್ ಅಲ್ಲ, ಏನು ಸರ್ ಅದು? ಬೆಳ್ಳುಳ್ಳಿ ಕಬಾಬ್ ಮಾಡಲಿಕ್ಕೆ ಎಣ್ಣೆ ಕಾಯ್ತಾ ಇದೆ. ಹಾಂ, ಈಗ ನೋಡಿ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಈ ಕಡೆ ಚಂದ್ರವರು ಕಬಾಬನ್ನು ರೆಡಿ ಮಾಡ್ಕೊತಾ ಇದ್ದಾರೆ, ಕಲಸಿ ಅದಕ್ಕೆ ಎಕ್ಸ್ಟ್ರಾ ಆಯಿಲ್ ಬೇರೆ ಹಾಕಿದ್ದಾರೆ ಈಗ. ಸೊ ಮಾಡೋದಕ್ಕೆ ಫುಲ್ ಪ್ರಿಪೇರ್ ಆಗಿದ್ದಾರೆ ನೋಡಿ. ಕಾಸ್ಟ್ಯೂಮ್ ರೆಡಿ ಆಗಿದ್ದೀವಿ. ಈ ಕಬಾಬನ್ನ ಎಣ್ಣೆಲಿ ಬಿಟ್ಟು ಒಂದು ಸಾಕಾಗಿರೋಂಥ ಒಂದು ಕಬಾಬ್ ಮಾಡಿಕೊಡ್ತಾ ಇದ್ದೀನಿ. ತಿಂದವರು ಏನಾಗ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಪ್ರಿಪ್ರೇಷನ್ ನಡೀತಾ ಇದೆ. ಕಬಾಬ್ನ ಎಣ್ಣೆಗೆ ಬಿಟ್ಟಿಲ್ಲ. ಇದನ್ನ ಕಬಾಬ್ ಹಾಕ್ಲಿಕ್ಕೆ ಈ ಥರದ ಒಂದು ಪಾತ್ರೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಪೇಪರ್ ಇಟ್ಕೊಂಡಿದ್ದೀನಿ, A4 ಸೈಜ್ ಪೇಪರು, ಖಾಲಿ ಪೇಪರು. ನಾನು ಕರೆದಿದ್ದನ್ನ ಹಾಕ್ಲಿಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಓಕೆ, ರೆಡಿ ಆದ್ರು ನಮ್ಮ ಅಡಿಗೆ ಭಟ್ರು. ಅದು ಬೆಳ್ಳುಳ್ಳಿ ಕಬಾಬ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ಫುಲ್ ಪ್ರಿಪೇರ್ಡ್ ಆಗಿದ್ದಾರೆ. ಇವರು ಎಣ್ಣೆಗೆ ನೀರು ಹಾಕಿ ಟೆಸ್ಟ್ ಮಾಡ್ತಾರೆ. ಯಾರಾದರೂ ಎಣ್ಣೆ ಕಾದಿದೆ ಅಂತ ಎಣ್ಣೆ ಕಾದಿದೆ ಅನ್ನೋದನ್ನ. ಓ ರಿಯಲಿ? ದೇವ್ರೇ, ಮೊಗಕ್ಕೆ ಹಾರಿದ್ರೆ ಎಂತ? ನಾನು ದೂರ ಇರ್ತೀನಪ್ಪ. ಎಣ್ಣೆ ಹಾರಿದ್ರೆ ಏನಾಗಬೇಕು? ಇವತ್ತಾನೆ ಫೇಶಿಯಲ್ ಮಾಡ್ತೀನಿ. ಎಣ್ಣೆ ಫುಲ್ ಕಾದಿದೆ ಅಂತ ಕನ್ಫರ್ಮ್ ಆಯಿತು ಅಡುಗೆ ಭಟ್ರು. ಈಗ ಏನು ಮಾಡ್ತಾರೆ ಅಂತ ನೋಡಿ. ಎಣ್ಣೆ ಕಾದಿದೆ ಅನ್ನೋದನ್ನ ಹಿಂಗೆ ಹಾಕಿ ನೋಡ್ಬೇಕು. ಓಕೆ ಓಕೆ ಓಕೆ, ಹಾಕಿದ್ದಾರೆ. ಕಾದಿದೆಯಾ ಸರ್ ಎಣ್ಣೆ? ಎಣ್ಣೆ ಕಾದಿದೆ, ಚೆನ್ನಾಗಿ ಕಾದಿದೆ. ಈಗ ಬಿಡ್ತಾ ಹೋಗ್ತೀವಿ. ಫಸ್ಟ್ ಫೈಟ್ ನನಗೆ ಕುಡಿಯುತ್ತಾ? ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಅದು ಇದಾಗ್ತಾ ಇದೆ, ನೊರೆ ಬರ್ತಾ ಇದೆ ಕಬಾಬು. ಇನ್ನೊಂದು ಸ್ವಲ್ಪ ಹಾಕಿ ಅದಕ್ಕೆ. ನೋಡಿ ಇಷ್ಟು ಬಂದಿದೆ ಈಗ. ಈ ಕಬಾಬ್ ನೋಡೋಣ ಫಸ್ಟ್. ಟೇಸ್ಟ್ ನೀವೇ ಮಾಡ್ತೀರಾ ಅಥವಾ ನಾವು ಮಾಡ್ಬೋದಾ? ಟೇಸ್ಟ್ ನೀವು ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಾವು ಮಾಡಿರೋದಲ್ಲ. ಹಾಂ, ಬಿಸಿ ಇದೆ ಅದು. ಬಿಸಿ ತಿಂದ್ಕೊನಂಗೆ ಮತ್ತೆ ಟೇಸ್ಟೇ ಮಾಡಿಲ್ಲಂಗೆ ಆಗ್ಬಿಟ್ರೆ ಕಷ್ಟ. ನೋಡಿ, ಫಸ್ಟ್ ಬೈಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿಸಿ ಇದೆ. ಸೂಪರ್, ತುಂಬ ಚೆನ್ನಾಗಿದೆ. ನೀವು ಒಂದು ಟೇಸ್ಟ್ ಮಾಡಿ. ನೋಡಿ ಇಲ್ಲಿ ಇದು ಹತ್ತಿರ ತೋರಿಸಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ. ನೋಡಿ ಸಖತ್ತಾಗಿದೆ, ಎಳೆ ಬೀಳ್ತಾ ಇದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಸಾಕತ್ತಿದೆ. ಇನ್ನೇನು ಆ್ಯಡ್ ಮಾಡೋದು ಬೇಡಲ್ಲ.